ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ರೆಸಿಪಿ ಚಿರೋಟಿಗೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದ್ಯಾವುದು ಅಂತ ನೋಡೋಣ. ಮೊದಲಿಗೆ 2 ಬೌಲಷ್ಟು ಚಿರೋಟಿಯನ್ನು ತೊಗೊಂಡಿದ್ದೀನಿ. 1 ಬೌಲು ಮೈದಾ ಹಿಟ್ಟು, 2 ಸ್ಪೂನ್ ಸಕ್ಕರೆ, 2 ಸ್ಪೂನು ತುಪ್ಪ, ಅರ್ಧ ಟೀ ಸ್ಪೂನು ಉಪ್ಪು, ಸ್ವಲ್ಪ ಅಡುಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲನ್ನು ತೊಗೊಂಡು ಚಿರೋಟಿ ರವೆಯನ್ನು ಹಾಕೊಳ್ಳೋಣ. ಮೈದಾ ಹಿಟ್ಟು 1 ಬೌಲ್, ಸಕ್ಕರೆಯನ್ನು ಹಾಕೊಳ್ಳೋಣ, ಉಪ್ಪು, ತುಪ್ಪ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟು ಅದಕ್ಕೆ ಬರೋ ಹಾಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಕಲಸಿ 1 ಅವರ್ ಇಡೋಣ. ಇದನ್ನು ಕ್ಲೋಸ್ ಮಾಡಿ 1 ಅವರ್ ಎತ್ತಿಡೋಣ. ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 3 ಸ್ಪೂನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂದರೆ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಅದರ ಒಳಗಡೆ ತುಪ್ಪವನ್ನು ಸವರೋದಕ್ಕೆ ಈ ಥರ ಸಾಟಿಯನ್ನು ತೊಗೊತಾ ಇದ್ದೀನಿ. ಈ ಥರ ಸಾಟಿಯನ್ನು ತೊಗೊಂಡ್ರೆ ಲೇಯರಾಗಿ ಬರುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋಣ. ಅದು 1 ಅವರ್ ಆಗೋಷ್ಟರೊಳಗೆ ಇದನ್ನು ರೆಡಿ ಮಾಡಿ ಒಂದು ಬೌಲ್ ಒಳಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಸಾಟಿ ತೆಗೆಯೋದಕ್ಕೆ ಈ ಥರ ಬಂದಿದೆ. ಈಗ ಯಾರು ಈ ಥರ ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ತುಪ್ಪವನ್ನು ಹಾಕ್ಬಿಡ್ತಾರೆ. ಈ ಥರ ತೆಗೆದು ಸಾಟಿಯನ್ನು ತೆಗೆದು ಈ ಥರ ಮಾಡಿದ್ರೆ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. 1 ಅವರ್ ಆಗಿದೆ. ಈಗ ನೋಡಿ ಆಗಿದೆ. ಇದನ್ನು ನಾದ್ಕೊಂಡು ಲಟ್ಟಣಿಗೆಯಲ್ಲಿ ಹುರ್ಕೊಳ್ಳೋಣ. ಈಗ ಸಮಪಾಲು ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಥರ 7 ಪಾಲು ಮಾಡ್ಕೊಂಡಿದ್ದೀನಿ. ಇದನ್ನು 1 ಲೇಯರ್ ಮೇಲೆ ಇನ್ನೊಂದು ಲೇಯರ್ ಇಟ್ಟು ತುಪ್ಪವನ್ನು ಹಚ್ಚಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಫಸ್ಟ್ ಇದನ್ನೆಲ್ಲ ಸೈಡ್ ಇಟ್ಕೊಳ್ಳೋಣ. ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪನ ಹಾಕೊಳ್ಳೋಣ. ಸಾಟಿ ತಗೊಂಡಿರುವಂತಹ ತುಪ್ಪ ಎಲ್ಲ ಲೇಯರು ಹಾಕಿ ಇದೇ ಒಂದೊಂದು ಲೇಯರ್ಗೂ ಇದೇ ಥರನೇ ಮಾಡ್ಕೊಳ್ಳೋಣ. ಈಗ ಇದು ಕಚ್ಕೊಂಡಿದ್ದೀನಿ. ಹಾಕೋಣ, ಇನ್ನೊಂದು ಹಾಕೋಣ. ಇದಕ್ಕೂ ಇದೇ ಥರನೇ ಮಾಡ್ಕೊಳ್ಳೋಣ. ಅದೇ ಥರನೇ 7 ಚಪಾತಿಯನ್ನು ಲಟ್ಟಿಸ್ಕೊಂಡಿರೋಂಥವನ್ನ ಇದೇ ಥರ ಒಂದ್ರ ಮೇಲೊಂದು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. 7 ಲೇಯರು ಸಾಟಿ ತೆಗೆದಿರುವಂಥ ತುಪ್ಪವನ್ನು ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ. ಇದನ್ನು ನಿಧಾನವಾಗಿ ರೋಲ್ ಮಾಡಿ ಈ ಥರ. ಮತ್ತೆ ಇದನ್ನು ಕಟ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಈಗ ರೆಡಿ ಇದೆ. ಇದನ್ನು ಈಗ ಇಷ್ಟುದ್ದ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಪುಟ್ಟ
ಕಟ್ ಮಾಡಿಬಿಟ್ಟು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡೋದು. ನೋಡಿ ಈ ಥರ ಬಂದಿದೆ. ಅಷ್ಟೊತ್ತಿಗೆ ಮುಳುಗುವಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಮುಳುಗುವಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಕಾಯಷ್ಟರೊಳಗೆ ಬಾದಾಮಿ ಹಾಲನ್ನು ಮಾಡ್ಕೊಂಡ್ಬಿಡೋಣ. ಹಾಲು ಕುದ್ದಾದ್ಮೇಲೆ ಬಾದಾಮಿ ಹಾಲು ಪೌಡ್ರನ್ನು ಹಾಕೊಳ್ಳೋಣ. ಹಾಲು ಬರ್ತಾ ಇದೆ, ಅದಕ್ಕೆ ಬಾದಾಮಿ ಪೌಡ್ರನ್ನು ಹಾಕೊಳ್ಳೋಣ. ಈಗ ಆಗಿದೆ. ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ಅದ್ರ ಮೇಲೆ ಉದುರಿಸ್ಕೊಂಡು ಬಾದಾಮಿ ಹಾಲನ್ನು ಹಾಕೊಂಡು ತಿನ್ನೋಣ. ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಬೇಡ, ತುಂಬ ತಿಕ್ಕಗೂ ಬೇಡ, ಮೀಡಿಯಮ್ ಆಗಿ ಹೊತ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ನಿಧಾನಕ್ಕೆ ಬಿಟ್ಕೊಳ್ಳೋಣ. ನೋಡಿ ಈ ಥರ ಪದ್ರ ಪದ್ರ ಬಂದಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಸಕ್ಕರೆ ಪೌಡ್ರನ್ನು ಹಾಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ನಾನು ಕೇಸರಿಯನ್ನು ಹಾಕಿಲ್ಲ. ಬಾದಾಮಿ ಹಾಲನ್ನು ಹಾಕೊಳ್ಳೋಣ. ಚಿರೋಟಿ ರೆಡಿಯಾಗಿದೆ. ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.